ಮನಸ್ಸುಗಳನ್ನು ಹತ್ತಿಕ್ಕಲೇಬೇಕು. ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ತಗೋತೀವಿ. ಯಾರು ಮುಲಾಜಿಲ್ದೇನೆ ಯಾರು ಈ ರೀತಿಯ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಉತ್ತೇಜನ ಕೊಟ್ಟಿದ್ದಾರೆ, ಎತ್ಕಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಒಬ್ಬರು ಬಿಡಲ್ಲ. ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೃಹ ಮಂತ್ರಿಗಳು ಬಂದಿದ್ದರು, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿರು, ಪ್ರಸಾದ್ ಅಬ್ಬಯ್ಯ ಬಂದಿರು, ಕೋನರೆಡ್ಡಿ ಬಂದಿರು, ಜಕ್ಕಪ್ಪನವ್ರು ಬಂದಿದ್ರು, ಈಗ ನಾನು ತಿಮ್ಮಾಪುರ ಎಲ್ಲ ಬಂದಿದ್ವಿ. ಇಡೀ ಸಿಎಂ ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದಾರೆ, ಅಗತ್ಯ ಬಿದ್ದರೆ ಮರ್ಯಾದೆ ಹತ್ಯೆಲ್ಲ ಇದು ಒಂದು ಉಗ್ರವಾದಂಥ ಕೊಲೆ. ನಮ್ಮ ಇದು ಈ ಭಾಗದಲ್ಲಿ ಇರಲಿಲ್ಲ. ರಾಜಸ್ಥಾನ, ಹರಿಯಾಣ ಆ ಕಡೆ ಈ ಥರ ಘಟನೆ ನಡೀತಾ ಇತ್ತು. ನಮ್ದೊಂದು ನಾಗರಿಕವಾದಂಥ ರಾಜ್ಯ, ನಮ್ಮದು ನಾಗರಿಕ ಸಮಾಜ ಇರ್ತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ. ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಜಾತಿಯ ಮದುವೆ ಆಗಲಿಕ್ಕೆ ಅವರಿಗೆ ಮುಕ್ತವಾದಂಥ ಅಧಿಕಾರ, ಅದು ಅವರ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕನ್ನು ಹತ್ತಿಕ್ಕುವಂಥ ಯಾವುದೇ ವ್ಯಕ್ತಿಗಳನ್ನು ಅಥವಾ ಅದಕ್ಕೆ ಬೆಂಬಲಿಸುವುದನ್ನು ಸರ್ಕಾರ ಬಿಡಲ್ಲ. ಕಠಿಣವಾದ ಕ್ರಮ ತಗೋತೀವಿ. ಮತ್ತು ನಿಮಗೆ ಧೈರ್ಯ ಕೊಡೋಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ. ನಿಮಗೆ ಬೇಕಂತ ಎಲ್ಲ ನೆರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೃಹ ಮಂತ್ರಿ ನಾನು ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಭದ್ರತೆ, ಈ ಥರ ಘಟನೆಗಳು ನಡೆದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಅಗತ್ಯ ಬಿದ್ದರೆ ಈ ಥರ ಮರ್ಯಾದೆ ಹತ್ಯೆ ಪ್ರಕರಣನ ಹತ್ತಿಕ್ಕಲಿಕ್ಕೆ, ಅದು ನಡೆದ ರೀತಿಯಲ್ಲಿ ಮಾಡೋದಕ್ಕೆ ಉಗ್ರವಾದಂಥ ಒಂದು ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವು ಧೈರ್ಯವಾಗಿರಬೇಕು. ದುರಂತ ಪಾಪ ಹೆಣ್ಣುಮಗಳು ಆ ರೀತಿ ಹತ್ಯೆ ತನ್ನ ಹಸುಗೂಸನ್ನು ಹೊಟ್ಟೆಲಿ ಇಟ್ಕೊಂಡು ಅವಳು ಮತ್ತು ಹಸುಗೂಸು ಇಬ್ಬರು ಕೂಡ ಸಾವಿಗೀಡಾದ್ದು, ಕೊಲೆಗೀಡಾದ್ದು ತನ್ನ ಕುಟುಂಬಸ್ಥರಿಂದನೇ, ತಂದೆ ಮತ್ತು ಸಂಬಂಧಿಕರಿಂದ ಆಗಿರೋದು ಅತ್ಯಂತ ನೋವಿನ ಸಂಕಟ. ಅದೊಂದು ಮೃಗೀಯ ಕೃತ್ಯ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ.